ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಜೀವಕ್ಕೆ ಜೀವ ನೀನು ಭಾಗ 38. ಕಾಲೇಜಲ್ಲಿ ಪ್ರಿನ್ಸಿಪಾಲ್ ಸಾಮ್ರಾಟ್ ಬಗ್ಗೆ ಹೇಳಿದ ಮಾತನ್ನು ಕೇಳಿ ಆತಂಕದಲ್ಲೇ ಅವನಿದ್ದ ಮನೆಯತ್ತ ಸಮರ್ಥ್ ಜೊತೆ ಬಂದ ವಾಸುದೇವನಿಗೆ ಅವನಿರುವ ಸ್ಥಿತಿಯನ್ನು ನೋಡಿ ಅಸಹ್ಯವಾಗಿತ್ತು. ಈತ ಅಂಕಲನ್ನು ಇಲ್ಲಿ ಎದುರು ನೋಡದ ಸಾಮ್ರಾಟನಿಗೆ ಗಾಬರಿಯಾಗಿ ಅವನ ಅಮಲೆಲ್ಲ ಹಿಡಿದು ಅಂಕಲ್ ಎಂದವನ ಮಾತನ್ನು ಲೆಕ್ಕಿಸದೆ ಸಮರ್ಥನನ್ನು ಅಲ್ಲಿಂದ ಹೋಗುವಂತೆ ಹೇಳಿ ಅಲ್ಲೇ ಸ್ವಲ್ಪ ದೂರ ಹೋಗಿ ನಿಂತರು. ಒಳಗಡೆ ಓಡಿ ನಶೆಯಲ್ಲಿರುವ ಹುಡುಗಿಯ ಮೇಲೆ ಅಲ್ಲೇ ಬಾಟಲಲ್ಲಿ ಇದ್ದ ನೀರನ್ನು ಚೆಲ್ಲಿ ಅವಳು ಕೂಗುವ ಮೊದಲೇ ಅವಳ ಮೇಲೆ ಬಟ್ಟೆ ಎಸೆದು ವೇರ್ ದಿಸ್ ಅಂಡ್ ಜಸ್ಟ್ ಗೆಟ್ ಔಟ್ ಎಂದು ಬಾತ್ರೂಮ್ ಹೊಕ್ಕಿದನು. ತನ್ನೆದುರು ಹರೆಬರೆ ಬಟ್ಟೆ ತೊಟ್ಟು ಸ್ಕೂಟಿಯಲ್ಲಿ ಪಾಸಾದ ಹುಡುಗಿಯನ್ನು ನೋಡಿದ ವಾಸುದೇವನಿಗೆ ಸಾಮ್ರಾಟ್ ತಮ್ಮ ಊಹೆಗೂ ಮೀರಿ ಹಾಳಾಗಿ ಹೋಗಿದ್ದಾನೆ ಎನ್ನುವುದರ ಅರಿವಾಗಿತ್ತು. ಅಲ್ಲೇ ಸ್ವಲ್ಪ ಮುಂದೆ ನಡೆದು ದಡಕ್ಕೆ ಅಪ್ಪಳಿಸುವ ಅಲೆಗಳನ್ನು ನೋಡುತ್ತಾ ನಿಂತುಬಿಟ್ಟರು. ನಿಮಿಷದಲ್ಲಿ ಶಾರ್ಟ್ಸ್ ಹಾಗೂ ಟೀ ಶರ್ಟ್ ತೊಟ್ಟು ಅಂಕಲನ್ನು ಹುಡುಕುತ್ತಾ ದೂರದ ಸಮುದ್ರ ತೀರದಲ್ಲಿ ಅವರಿರುವುದನ್ನು ನೋಡಿ ಅವರ ಬಳಿಗೆ ಓಡುತ್ತಾ ಬಂದು, ಅಂಕಲ್, ಐ ಆಮ್ ಸಾರಿ ಅಂತ ತಲೆ ತಗ್ಗಿಸಿ ನಿಂತು ಹೇಳಿದವನ ಕೆನ್ನೆಗೆ ವಾಸುದೇವ್ ಸರಿಯಾಗಿ 4 ಬಾರಿಸಿದರು. ಅವನ ಕೈರಟ್ಟೆಯನ್ನು ಹಿಡಿದು, ಈ ಗನಂದಾರಿ ಕೆಲಸ ಮಾಡಲು ನಮ್ಮೆಲ್ಲರಿಂದ ದೂರದ ಈ ಊರಿಗೆ ಬಂದಿರುವುದಾ? ಆ ದಿನ ನೀನು ಮಂಗಳೂರಿನಲ್ಲಿರುವ ಕಾಲೇಜು ಆಯ್ಕೆ ಮಾಡಿದಾಗಲೇ ನಿನ್ನ ಮೇಲೊಂದು ಚಿಕ್ಕ ಸಂದೇಹವಿತ್ತು. ಆದರೆ ಅದಕ್ಕಿಂತ ಜಾಸ್ತಿ ನೀನು ಬದಲಾಗಿದ್ದೀಯ ಎನ್ನುವ ನಿನ್ನ ಮೇಲಿನ ನಂಬಿಕೆ ನನ್ನ ಸಂದೇಹವನ್ನು ತೊಡೆದು ಹಾಕಿತು. ಕೊನೆಗೂ ನನ್ನ ಸಂದೇಹವೇ ಸರಿ ಎನ್ನುವುದನ್ನು ನಿರೂಪಿಸಿಬಿಟ್ಟೆಯಲ್ಲ. ಛೀ, ನಿಜಕ್ಕೂ ನೀನು ದೇವರಂತ ನಿರಂಜನ್ ಭಾರದ್ವಾಜ್ ಅವರ ಮಗ ಎನ್ನಲು ನನಗೆ ನಾಚಿಕೆಯಾಗುತ್ತಿದೆ. ಕೋಟಿಗಟ್ಟಲೆ ಸಂಪಾದಿಸುವ ಅವರಿಗೆ ನಿನ್ನಂತಹ ಈ ದುರ್ಬುದ್ಧಿಗಳೆಲ್ಲ ಇಲ್ವಲ್ಲೋ ಎಂದು ಬರುತ್ತಿರುವ ಕೋಪ ದುಃಖವನ್ನು ತಡೆದು ನನ್ನ ಮಗ ಅಪರಂಜಿ ಎಂದು ಹೆಮ್ಮೆಯಿಂದ ಎಲ್ಲರೆದುರು ಹೇಳಿ ತಿರುಗುತ್ತಿರುವ ಭಾವನಿಗೆ ನಿನ್ನ ಈ ಬುದ್ಧಿಯೆಲ್ಲ ತಿಳಿದರೆ ಅವರ ಸ್ಥಿತಿಯನ್ನು ಊಹಿಸಲು ಸಾಧ್ಯವಿಲ್ಲ. ನಿನ್ನ ತಂದೆಯ ಬದುಕಿಗೆ ಆಸರೆಯಾಗಿದ್ದ, ಅವರ ಜೀವಕ್ಕಿಂತ ಜಾಸ್ತಿಯಾಗಿ ಅವರು ಪ್ರೀತಿಸುತ್ತಿದ್ದ ನಿನ್ನ ಅಮ್ಮ ವಸುಧಾ ಅವರೆಲ್ಲ ಸರ್ವಸ್ವ ಆಗಿದ್ದರು. ಆದರೆ ಯಾವಾಗ ನೀನು ಈ ಭೂಮಿಗೆ ಬಂದೆಯೋ ಅಷ್ಟೊಂದು ಪ್ರೀತಿಸುವ ಗಂಡನಿಂದ ಹೆಂಡತಿಯನ್ನು ದೂರ ಮಾಡಿದ ಪಾಪಿ ಮಗ ನೀನು. ಹೆಂಡತಿಯನ್ನು ಕಳೆದುಕೊಂಡು ಒಳಗೊಳಗೆ ರೋಧಿಸುವ ಅವರ ಯಾತನೆಯನ್ನು ನಾವು ಕಣ್ಣಾರೆ ನೋಡಿದ್ದೇವೆ. ದಿನ ಕಳೆದಂತೆ ತಮ್ಮ ಪ್ರೀತಿಯ ಕುಡಿಯಾದ ನಿನ್ನನ್ನು ನೋಡುತ್ತಾ ತನ್ನೆಲ್ಲ ನೋವನ್ನು ನುಂಗಿ ನಿನಗೋಸ್ಕರ ಗಟ್ಟಿ ಮನಸ್ಸು ಮಾಡಿಕೊಂಡು ನಿನ್ನಲ್ಲೇ ವಸುಧಾರವರನ್ನು ನೋಡುತ್ತಾ ಉಳಿದುಬಿಟ್ಟರು. ಅವರು ಮನಸ್ಸು ಮಾಡಿದ್ದರೆ ಇನ್ನೊಂದು ಮದುವೆಯಾಗಿ ನಿನಗೆ ಹೊಸ ತಾಯಿಯನ್ನು ತರಬಹುದಾಗಿತ್ತು. ಆದರೆ ಅವರ ಜೀವನ, ಪ್ರೀತಿ ಎಲ್ಲ ವಸುಧಾರರಿಗೆ ಹಾಗೂ ಅವರಿಬ್ಬರ ಪ್ರೀತಿಯ ಕುರುಹು ಆಗಿದ್ದ ನಿನಗೆ ಮಾತ್ರ ಸೀಮಿತವಾಗಿತ್ತು. ಈಗ ನೀನು ಹೇಗೆ ಕುಡಿತದ ಜೊತೆ ಹುಡುಗಿಯರ ಸಹವಾಸ ಕೂಡ ಶುರು ಮಾಡಿಕೊಂಡಿದ್ದೀಯಲ್ಲ, ಹಾಗೆಯೇ ನಿನ್ನಪ್ಪ ಮನಸ್ಸು ಮಾಡಿದ್ದರೆ ನಿನ್ನನ್ನು ಅನಾಥನನ್ನಾಗಿ ಮಾಡಿ ದಿನಕ್ಕೊಂದು ಹುಡುಗಿಯರ ಜೊತೆ ಅಲೆದಾಡಬಹುದಾಗಿತ್ತು. ಅವರಿಗಿದ್ದ ಸ್ಟೇಟಸ್ ಹಾಗೂ ಹಂತಕ್ಕೆ ಪಾರ್ಟಿಯಲ್ಲಿ ಹುಡುಗಿಯರೇ ಅವರ ಮೈ ಮೇಲೆ ಬಿದ್ದು ಮಾತನಾಡಿದರೂ ಅವರು ಒಮ್ಮೆಯೂ ವಿಚಲಿತರಾಗಿರಲಿಲ್ಲ. ಅದೆಷ್ಟೋ ಮಲ್ಟಿ ಮಿಲಿಯನ್ ಕಂಪನಿಯ ಮಾಲೀಕರು ತಮ್ಮ ಮಗಳ ವಿವಾಹ ಪ್ರಸ್ತಾಪ ನಿನ್ನ ತಂದೆ ಎದುರು ಇಟ್ಟಾಗ ಅವರು ಆಯ್ಕೆ ಮಾಡಿದ್ದು ನಿನ್ನನ್ನು. ನೀನು ಚೆನ್ನಾಗಿರಬೇಕೆಂದು. ನೀನು ಕೇಳಿದ ಮರುಕ್ಷಣ ನಿನ್ನೆಲ್ಲ ಆಸೆಗಳು ಈಡೇರುತ್ತಿದ್ದವು. ಅದಕ್ಕೆ ಕಾರಣ ನಿನ್ನಲ್ಲಿ ಅವರ ಪ್ರೀತಿ. ವಸುಧಾರನ್ನೇ ನೋಡುತ್ತಿದ್ದರು. ಮನೆಯಲ್ಲಿದ್ದರೆ ತಾಯಿಯ ನೆನಪಲ್ಲೆಯಲ್ಲಿ ಮೂಡಿಯಾಗಿ ಇದ್ದು ಬಿಡುತ್ತೀಯೋ ಎಂದು ಹೆದರಿ ನಿನ್ನನ್ನು ಅಖಿಲ್ ಜೊತೆ ಬೋರ್ಡಿಂಗ್ ಸ್ಕೂಲಿಗೆ ಹಾಕಿದರು. ಬಿಟ್ಟರೆ ನಿನ್ನ ಮೇಲೆ ಅವರಿಗೆ ಯಾವ ಕೋಪ ಬೇಸರವೂ ಇರಲಿಲ್ಲ. ಇದ್ದದ್ದು ಕೇವಲ ಮಗನೆಂಬ ಹುಚ್ಚು ಪ್ರೀತಿ. ಬಿಡು, ಹೋಗಿ ಹೋಗಿ ನಿನ್ನಲ್ಲಿ ಅವರ ಬಗ್ಗೆ ಹೇಳುತ್ತಿದ್ದೇನಲ್ಲ. ಇಬ್ಬರು ಪ್ರೇಮಿಗಳನ್ನು ದೂರ ಮಾಡಿದ ಪಾಪಿ ನೀನು. ನಿನಗೆ ಅವರ ನೋವಿನ ಆಳವೂ ತಿಳಿಯಲಿಕ್ಕಿಲ್ಲ. ದೇವರಂತ ಮನುಷ್ಯರಿಗೆ ರಾಕ್ಷಸನಂತಹ ನೀನು ಹೇಗೆ ಹುಟ್ಟಿದೆಯೋ ಗೊತ್ತಾಗುತ್ತಿಲ್ಲ ಅಂತ ದುಃಖದಲ್ಲಿ ಅಲ್ಲೇ ಇದ್ದ ಕಲ್ಲು ಬೆಂಚಲ್ಲಿ ಕುಳಿತರೆ ಅವರ ಪ್ರತಿಯೊಂದು ಮಾತು ಸಾಮ್ರಾಟ್ನನ್ನು ಅಮಲಿನ ಜಗತ್ತಿನಿಂದ ವಾಸ್ತವಕ್ಕೆ ಕರೆತಂದಿತ್ತು. ಅವರ ಕೊನೆಯ ಮಾತುಗಳಿಗೆ ಕಿವಿಯಾಗಿ ಅಲ್ಲೇ ಮರಳಲ್ಲಿ ಕುಸಿದು ಕುಳಿತ ಸಾಮ್ರಾಟ್ ಮೊದಲ ಬಾರಿಗೆ ಕಣ್ಣೀರು ಹಾಕಿದ್ದನು. ಅವನನ್ನು ಒಂದೆರಡು ಕ್ಷಣ ದಿಟ್ಟಿಸಿ ಬೆಂಗಳೂರಿನಲ್ಲೇ ನಿನಗೆ ವಾರ್ನ್ ಮಾಡುವಾಗ
ಇದೆಲ್ಲ ಹೇಳಬೇಕೆನಿಸಿತು. ಆದರೆ ನನ್ನ ಮೇಲಿನ ಗೌರವಕ್ಕಾದರೂ ನೀನು ಬದಲಾಗುತ್ತೀಯ ಅಂದುಕೊಂಡಿದ್ದೆ. ಸಾಮ್ರಾಟ್, ನೀನು ಮನಸ್ಸು ಮಾಡಿದ್ದರೆ ನಿನ್ನ ತಂದೆಯ ಹಾಗೆ ನೀನು ಕೂಡ ಇನ್ನೊಬ್ಬರಿಗೆ ಮಾದರಿಯಾಗುತ್ತಿದ್ದೆ. ತಪ್ಪಿನ ದಾರಿ ತುಳಿದಿರುವ ನಿನ್ನಂತಹ ಎಷ್ಟೋ ಯುವಕರನ್ನು ಸರಿ ದಾರಿಗೆ ತರುತ್ತಿದ್ದೆ. ಆದರೆ ನೀನು ಆಯ್ಕೆ ಮಾಡಿದ ದಾರಿಯೇ ಬೇರೆ. ಕ್ಷಣಿಕ ಸುಖಕ್ಕಾಗಿ ಭಾರದ್ವಾಜ್ ಎನ್ನುವ ಸಾಮ್ರಾಜ್ಯವನ್ನೇ ಬುಡಮೇಲು ಮಾಡಲು ಹೊರಟಿದ್ದೀಯಲ್ಲ. ನಿನಗೆ ಏನು ಹೇಳಬೇಕೋ ತಿಳಿಯುತ್ತಿಲ್ಲ. ಕೊನೆಗೊಂದು ಮಾತು, ನಿನ್ನೆದುರು ಇರುವುದು ಎರಡೇ ಆಯ್ಕೆ. ಒಂದು, ನೀನು ಬದಲಾಗಬೇಕು. ಇನ್ನೊಂದು, ಅಪ್ಪ ನಿನ್ನ ಮೇಲಿಟ್ಟಿರುವ ಆಸೆ ಕನಸನ್ನು ನುಚ್ಚು ನೂರು ಮಾಡಿ ಈಗಿರುವಂತೆ ಕುಡಿದು ಹುಡುಗಿಯರ ಸಹವಾಸ ಮಾಡಿಕೊಂಡೇ ಇದ್ದುಬಿಡು. ಹಾಗೆ ಅಪ್ಪನ ಬಗ್ಗೆ ಯೋಚಿಸಬೇಡ. ಅವರೊಂದಿಗೆ ಅವರ ಬೆನ್ನೆಲುಬಾಗಿ ನಾನು, ನನ್ನ ಹೆಂಡತಿ ಮಕ್ಕಳು ಇದ್ದೇ ಇರುತ್ತೇವೆ ಅನ್ನುತ್ತಾ ಅಲ್ಲಿಂದ ಹೊರಟು ಒಂದೆರಡು ಹೆಜ್ಜೆ ಇಟ್ಟವರು ತಿರುಗಿ ನಿನ್ನ ಮೇಲಿನ ಕೋಪದಲ್ಲಿ ಏನೇನೋ ಹೇಳಿಬಿಟ್ಟೆ. ವಸುಧರ ಸಾವಿಗೆ ನಿನ್ನ ಡೆಲಿವರಿ ಆದ ಬಳಿಕ ಅವರ ಆರೋಗ್ಯದಲ್ಲಾದ ಏರುಪೇರೇ ಬಿಟ್ಟರೆ ನೀನಲ್ಲ. ಇಂತಹ ಮಗ ನನ್ನ ಹೊಟ್ಟೆಯಲ್ಲಿ ಹುಟ್ಟುತ್ತಾನೆ ಎಂದು ಆ ತಾಯಿಗೆ ಗೊತ್ತಿದ್ದರೆ ಗಂಡನ ಮೇಲಿನ ಪ್ರೀತಿಗೆ ಬಹುಶಃ ನಿನ್ನನ್ನು ಹೊಟ್ಟೆಯಲ್ಲೇ ಕೊಂದು ಬಿಡುತ್ತಿದ್ದರೇನೋ. ಲೀವ್ ದಾಟ್. ನಿನ್ನ ಗುಟ್ಟೆಲ್ಲ ತಿಳಿದು ಅಂದಿನಂತೆ ನಿನ್ನ ಪಾಕೆಟ್ ಮನಿಗೆ ನಾನ್ಯಾವ ಬ್ರೇಕ್ ಹಾಕೋಲ್ಲ. ಆಗಲೇ ನಿನ್ನಲ್ಲಿರುವ ಕ್ರೆಡಿಟ್ ಕಾರ್ಡ್ ಸ್ಟೇಟ್ಮೆಂಟ್ ನೋಡಿದೆ. ಒಮ್ಮೆ ಗಾಬರಿಯಾದರೂ ನಿನ್ನಪ್ಪನ ದುಡ್ಡು ನೀನು ಖರ್ಚು ಮಾಡುತ್ತಿರುವೆ. ಅದನ್ನು ಕೇಳಲು ನಾನ್ಯಾರು? ನಿನ್ನ ಬಗ್ಗೆ ಭಾವ ಹಾಗೂ ಮನೆಯವರಲ್ಲಿ ಹೇಳಿ ಅವರ ನೆಮ್ಮದಿಯನ್ನು ಕೆಡಿಸಲು ನನಗಿಷ್ಟವಿಲ್ಲ. ನಿನ್ನ ಜೀವನ ನಿನ್ನ ಇಷ್ಟ. ಏನಾದರೂ ಮಾಡು. ಆದರೆ ಈ ನಿನ್ನ ರಾಸಲೀಲೆ ಹಾಗೂ ಮೋಜುಭರಿತ ಜೀವನವನ್ನು ನೋಡುವ ದೌರ್ಭಾಗ್ಯ ಮನೆಯವರಿಗೆ ಯಾರಿಗೂ ಕರುಣಿಸದಿರು ಅಂತ ಹೇಳಿ ಅವನ ಮಾತಿಗೂ ಕಾಯದೆ ಅಲ್ಲಿಂದ ನಡೆದು ಅವನಿದ್ದ ಮನೆಯತ್ತ ಒಮ್ಮೆ ದೃಷ್ಟಿ ಹರಿಸಿ ತಮ್ಮ ಕಾರೇರಿ ಏರ್ಪೋರ್ಟಿನತ್ತ ಹೊರಟರು. ಸಂಜೆ ಕತ್ತಲ ಆವರಿಸಿದರೂ ಹಾಗೆಯೇ ಮರಳ ಮೇಲೆ ಕುಳಿತಿದ್ದ ಸಾಮ್ರಾಟ್ ಪಕ್ಕ ತೂರಾಡುತ್ತಾ ಬಂದ ಜಯದೇವ್ ಹಾಗೂ ಸಮರ್ಥ್ ಅವನನ್ನು ಎಬ್ಬಿಸಿ ಅಲ್ಲೇ ಇದ್ದ ಕಲ್ಲು ಬೆಂಚಲ್ಲಿ ಕೂರಿಸಿ, ಸಾಮ್ರಾಟ್, ಬಂದವರು ನಿನ್ನ ಅಂಕಲ್ ಅಲ್ವಾ? ಈ ಮನೆಯವರೇ ಹೀಗೆ. ನಾವು ಸ್ವಲ್ಪ ಲೈಫ್ ಎಂಜಾಯ್ ಮಾಡಲು ಶುರು ಮಾಡಿದರೆ ಸಾಕು, ಅದು ತಪ್ಪು ಇದು ತಪ್ಪು ಎಂದು ಬ್ರೈನ್ ವಾಶ್ ಮಾಡಲು ಶುರು ಮಾಡುತ್ತಾರೆ. ಲೀವ್ ಇಟ್ ಮ್ಯಾನ್, ಟೇಕ್ ದಿಸ್ ಅಂತ ಕೈಯಲ್ಲಿದ್ದ ಬಿಯರ್ ಬಾಟಲನ್ನು ಸಮರ್ಥ್ ಗೆಳೆಯನತ್ತ ಚಾಚಿದನು. ಸಾಮ್ರಾಟ್ ತಲೆಯಲ್ಲಿ ಅಂಕಲ್ ಹೇಳಿದ ಮಾತುಗಳು ಬಿಟ್ಟರೆ ಗೆಳೆಯರ ಯಾವ ಮಾತುಗಳೂ ಹೊಕ್ಕಿರಲಿಲ್ಲ. ಹಾಗೆಯೇ ತುಂಬ ಹೊತ್ತು ಕುಳಿತವನಿಗೆ ಗೆಳೆಯರು ಮಾತಿನಿಂದ ಕಿರಿಕಿರಿ ಶುರುವಾಗಿ, ಯು ಬೋತ್ ಆರ್ ಜಸ್ಟ್ ಗೆಟ್ ಔಟ್ ಎಂದು ಕಿರುಚಿ ಸಮುದ್ರದತ್ತ ನಡೆದು ಸೊಂಟ ಮುಳುಗುವ ನೀರಿನ ತನಕ ಹೋಗಿ ಪೂರ್ತಿ ಒದ್ದೆಯಾಗಿ ಎಷ್ಟೋ ಸಮಯದ ಬಳಿಕ ಮನೆಯತ್ತ ನಡೆದನು. ಗೆಳೆಯರಿಬ್ಬರೂ ಅಲ್ಲಿಲ್ಲದ ಕಾರಣ ಒಮ್ಮೆ ಮನೆಯ ಒಳಗಡೆ ದೃಷ್ಟಿ ಹರಿಸಿದಾಗ ಅಲ್ಲಲ್ಲೇ ಅವನ ಗೆಳೆಯರು ಕುಡಿದು ಖಾಲಿಯಾಗಿ ಬಿದ್ದಿದ್ದ ಬಿಯರ್ ಮತ್ತು ಹಾಟ್ ಡ್ರಿಂಕ್ಸ್ ಬಾಟಲುಗಳು, ನೀರು ಕಾಣದೆ ಕೆಟ್ಟ ವಾಸನೆ ಬರುತ್ತಿರುವ ಕೊಳೆಯಾದ ಬಟ್ಟೆಗಳು, ಡಸ್ಟ್ಬಿನ್ ತುಂಬಿ ನಾರುತ್ತಿರುವ ಆಹಾರ ಪೊಟ್ಟಣ, ಮಂಚದ ಕೆಳಗೆ ಬಿದ್ದಿದ್ದ ಕಾಂಡೋಮ್ ಪ್ಯಾಕೆಟ್ ಎಲ್ಲವನ್ನು ಒಂದೆರಡು ಕ್ಷಣ ಗಮನಿಸಿ ಅಲ್ಲೇ ಇದ್ದ ಪ್ಲಾಸ್ಟಿಕ್ ಬ್ಯಾಗ್ ಒಳಗಡೆ ಎಲ್ಲವನ್ನು ತುಂಬಿ ಸ್ವಲ್ಪ ದೂರದಲ್ಲಿದ್ದ ಕಸದ ತೊಟ್ಟಿಯಲ್ಲಿ ಅವುಗಳನ್ನು ಹಾಕಿ ಬಟ್ಟೆ ಹಾಗೂ ಹೊದಿಕೆಯನ್ನು ರಾಶಿ ಮಾಡಿ ಮನೆಯ ದಾರಿಯಲ್ಲಿ ಸಿಗುವ ಡ್ರೈ ವಾಶ್ ಅಂಗಡಿಯಲ್ಲಿ ಕೊಟ್ಟು ಅವರಲ್ಲಿ ಮನೆ ಕೆಲಸ ಮಾಡುವವರ ಬಗ್ಗೆ ವಿಚಾರಿಸಿದಾಗ ಅವನೊಂದು ಫೋನ್ ನಂಬರ್ ಕೊಟ್ಟನು. ಆ ನಂಬರಿಗೆ ಕರೆ ಮಾಡಿ ಅತ್ತ ಕಡೆಯಿಂದ ಮಾತನಾಡಿದ ಹೆಂಗಸಿನ ಬಳಿ ಈಗಲೇ ಬಂದು ಮನೆ ಕ್ಲೀನ್ ಮಾಡಿಕೊಡಬೇಕೆಂದು ಹೇಳಿದ ಗಂಟೆಗಳ ಬಳಿಕ ಹೆಂಗಸೊಂದು ಅವನ ಮನೆಯ ಹತ್ತಿರ ಬಂದಿತ್ತು. ಅವರಿಗೆ ಕೆಲಸ ಹೇಳಿ ಪಾಕೆಟ್ ಹಾಗೂ ಮೊಬೈಲ್ ಹಿಡಿದು ಸಿಟಿಯತ್ತ ನಡೆದರೆ ಮನೆಯೊಳಗಡೆ ಕಾಲಿಟ್ಟ ಹೆಂಗಸಿಗೆ ಅಲ್ಲಿನ ಸ್ಥಿತಿ ಹಾಗೂ ಬರುತ್ತಿರುವ ವಾಸನೆಗೆ ಮೂಗು ಮುಚ್ಚಿಕೊಂಡೇ ಕೆಲಸ ಪ್ರಾರಂಭಿಸಿದಳು. ಮಾಲ್ ಒಳಗಡೆ ಹೋದ ಸಾಮ್ರಾಟ್ ತನಗೆ ಬೇಕಾದ 5-6 ಜೊತೆ ಹೊಸ ಬಟ್ಟೆ ಹಿಡಿದು ನಂತರ ಮನೆಗೆ ಬೇಕಾದ ಅಗತ್ಯ ವಸ್ತುಗಳನ್ನು ಖರೀದಿಸಲು ಅಲ್ಲೇ ಇದ್ದ ಶಾಪ್ ಹೊಕ್ಕು ಆಟೋದಲ್ಲಿ ಮನೆಯತ್ತ ಬಂದಾಗ ಮನೆಯೆಲ್ಲ ಕ್ಲೀನ್ ಮಾಡಿದ ಹೆಂಗಸು ಅವನಿಗಾಗಿಯೇ ಕಾಯುತ್ತಿತ್ತು. ಮನೆಯೊಳಗಡೆಯೆಲ್ಲ ಕಣ್ಣಾಡಿಸಿ ಬಂದವನು ಕ್ಲೀನ್ ಆಗಿದ್ದ ಮನೆಯನ್ನು ನೋಡಿ ಹೆಂಗಸಿನ ಕೈಗೆ 500ರ 3 ನೋಟನ್ನು ಕೊಟ್ಟು, ನಾನು ಫೋನ್ ಮಾಡಿದಾಗ ಬಂದು ಹೀಗೆಯೇ ಮನೆ ಕ್ಲೀನ್ ಮಾಡಿ ಹೋಗುತ್ತೀರಾ ಎಂದಾಗ, ತಿಂಗಳು ಪೂರ್ತಿ ಕೆಲಸ ಮಾಡಿದರೂ ಒಂದು ಮನೆಯಲ್ಲಿ 1000ಕ್ಕಿಂತ ಜಾಸ್ತಿ ಸಂಬಳ ಅವಳಿಗೆ ಯಾರೂ ಕೊಡುತ್ತಿರಲಿಲ್ಲ. ಅಂಥದರಲ್ಲಿ 2 ಗಂಟೆಯೂ ಮಾಡಿರದ ಕೆಲಸಕ್ಕೆ ಕೈ
ಕೈಗೆ ಬಂದ ನೋಟುಗಳನ್ನು ನೋಡಿ ಕಣ್ಣರಳಿಸಿ ಖುಷಿಯಲ್ಲೇ ಅವನ ಮಾತಿಗೆ ಒಪ್ಪಿಗೆ ನೀಡಿ ಅಲ್ಲಿಂದ ಹೊರಟಳು. ತಂದಿದ್ದ ಸಾಮಾನು ಎಲ್ಲವನ್ನು ಅಲ್ಲೇ ನೆಲದಲ್ಲಿಟ್ಟು ಮನೆಯ ಬಾಗಿಲು ಹಾಕಿ ಮಂಚದಲ್ಲಿ ಅಡ್ಡಾದವನ ಕಿವಿಯಲ್ಲಿ ಮತ್ತೊಮ್ಮೆ ಅಂಕಲ್ ಹೇಳಿದ ಮಾತುಗಳೇ ಪ್ರತಿಧ್ವನಿಸುತ್ತಿತ್ತು. ಮೊಬೈಲ್ ಕೈಯಲ್ಲಿ ಹಿಡಿದು ಅಪ್ಪನಿಗೆ ಕರೆ ಮಾಡಲು 4-5 ಸಲ ಪ್ರಯತ್ನಿಸಿ ಸುಮ್ಮನಾಗಿ ಎಂದೋ ಅಖಿಲ್ ಕಳುಹಿಸಿದ ಫ್ಯಾಮಿಲಿ ಫೋಟೋ ಜೊತೆ ತನ್ನ ತಂದೆ ತಾಯಿಯ ಫೋಟೋವನ್ನು ನೋಡುತ್ತಾ ಅಲ್ಲೇ ನಿದ್ದೆ ಹೋಗಿದ್ದನು. ಹಸಿವೆಯಿಂದ ಬೆಳಿಗ್ಗೆ ಬೇಗನೆ ಎಚ್ಚರಗೊಂಡ ಸಾಮ್ರಾಟ್ ಎದ್ದು ಅಲ್ಲೇ ಬಾಟಲಲ್ಲಿ ಇದ್ದ ನೀರನ್ನು ಕುಡಿದು ಬಾಗಿಲು ತೆಗೆದಾಗ ನಸುಕಾದ ಮುಂಜಾವು. ಚಪ್ಪಲ್ ಧರಿಸಿ ಸೀದಾ ಸಮುದ್ರ ಪಕ್ಕ ನಡೆದು ನಿನ್ನೆ ಅಂಕಲ್ ಕುಳಿತಿದ್ದ ಕಲ್ಲು ಬೆಂಚಲ್ಲೇ ಕುಳಿತು ದಡಕ್ಕೆ ಅಪ್ಪಳಿಸುತ್ತಿರುವ ಅಲೆಗಳತ್ತ ದೃಷ್ಟಿ ನೆಟ್ಟು ಒಮ್ಮೆ ಬೋರ್ಡಿಂಗ್ ಶಾಲೆಯಿಂದ ಬಂದ ಬಳಿಕ ಬದಲಾದ ಅವನ ಜೀವನವನ್ನು ನೆನಪಿಸಿಕೊಂಡವನ ಕಣ್ಣಂಚು ತೇವವಾಗಿತ್ತು. ಆಗಲೇ ಉದಯಿಸಿದ್ದ ಸೂರ್ಯನನ್ನು ನೋಡಿ ಜೇಬಿನಲ್ಲಿದ್ದ ಮೊಬೈಲ್ ತೆಗೆದು ಮಂಗಳೂರಿಗೆ ಬಂದ ಮೇಲೆ ಮೊದಲ ಬಾರಿ ಅಖಿಲಿಗೆ ಕರೆ ಮಾಡಿದನು. ಅಪ್ಪ ಹಾಗೂ ಅಂಕಲ್ ಜೊತೆ ಜಾಗಿಂಗ್ ಮಾಡುತ್ತಿದ್ದ ಅಖಿಲ್ ಖುಷಿಯಲ್ಲೇ ಸಾಮ್ರಾಟ್ ಕರೆ ಸ್ವೀಕರಿಸಿ ಅವನ ಕಾಲೇಜು ಹಾಗೂ ಹಾಸ್ಟೆಲ್ ಬಗ್ಗೆ ವಿಚಾರಿಸಿ ನಿಮಿಷಗಟ್ಟಲೆ ಅವನ ಬಳಿ ನಗುತ್ತಾ ಮಾತನಾಡಿ ಕರೆ ತುಂಡರಿಸಿದ ಮಗನನ್ನು ಗಮನಿಸಿದ ವಾಸುದೇವರಿಗೆ ಕರೆ ಮಾಡಿದ್ದು ಸಾಮ್ರಾಟ್ ಹಾಗೂ ನಿನ್ನೆ ಅವನಿಗೆ ನನ್ನೆಲ್ಲ ಮಾತುಗಳು ಸರಿಯಾಗಿ ನಾಟಿದೆ, ಇನ್ನಾದರೂ ಅವನು ಬದಲಾಗಲಿ ಎಂದು ಮನಸ್ಸಲ್ಲೇ ದೇವರನ್ನು ಪ್ರಾರ್ಥಿಸಿದರೆ ಅಖಿಲ್ ಪಕ್ಕವೇ ಇದ್ದ ನಿರಂಜನ್ ಏನಂತೆ ಸಾಮ್ರಾಟ್ದು ತುಂಬ ಬ್ಯುಸಿಯಾಗಿಬಿಟ್ಟಿದ್ದಾನೆ, ಕಾಲ್ ಮಾಡಿದರೆ ಡ್ಯಾಡ್ ಪ್ರಾಕ್ಟಿಕಲ್ ಎಕ್ಸಾಮ್ ಇಂಟರ್ನಲ್ ಎಕ್ಸಾಮ್ ಎನ್ನುತ್ತಾನೆ ಅಂತ ಅಖಿಲ್ ಬಳಿ ಕೇಳಿದಾಗ ಅಂಕಲ್ ಇಲ್ಲೇ ಜಾಗಿಂಗ್ ಮಾಡುತ್ತಿದ್ದಾರೆ ಮಾತನಾಡುತ್ತೀಯಾ ಅಂತ ಕೇಳಿದೆ. ತಿಂಡಿಗೆ ಹೊರಟನಂತೆ, ಆಮೇಲೆ ಅವನೇ ನಿಮಗೆ ಕರೆ ಮಾಡುತ್ತೇನೆ ಎಂದು ಹೇಳಿದ. ಈಸ್ ಡೂಯಿಂಗ್ ಗುಡ್ ಅಂಕಲ್, ಲಾಸ್ಟ್ ಇಯರ್ ಅವನೇ ಕ್ಲಾಸಿಗೆ ಟಾಪರ್, ಮಂಗಳೂರಿನ ಮೀನು ಊಟಕ್ಕೆ ಅಡ್ಜಸ್ಟ್ ಆಗಿದ್ದಾನಂತೆ, ಅದನ್ನೇ ಹೇಳುತ್ತಿದ್ದ ಅಂತ ನಗುತ್ತಾ ಹೇಳಿದ ಅಖಿಲ್ ಮಾತು ಕೇಳಿ ಇಬ್ಬರಿಗೂ ನಗು ಬಂದಿತ್ತು. ಇತ್ತ ಕರೆ ತುಂಡರಿಸಿದ ಸಾಮ್ರಾಟ್ ಅಂಕಲ್ ತನ್ನ ಯಾವುದೇ ವಿಷಯವನ್ನು ಮನೆಯಲ್ಲಿ ಹೇಳಿಲ್ಲವೆಂದು ಮನಸ್ಸಲ್ಲೇ ಅವರಿಗೊಂದು ಧನ್ಯವಾದ ಹೇಳಿ ಮನೆಯತ್ತ ನಡೆದನು. ಮನೆಯಿಂದ ಸ್ವಲ್ಪ ದೂರ ಸಾಗಿ ಹೋಟೆಲಲ್ಲಿ ತಿಂಡಿ ಕಟ್ಟಿಸಿಕೊಂಡು ಮನೆಗೆ ವಾಪಸ್ಸಾಗಿ ಸ್ನಾನ ಮುಗಿಸಿ ತಿಂಡಿ ತಿಂದು ಮೊಬೈಲ್ ಸ್ವಿಚ್ ಆಫ್ ಮಾಡಿ ಮಲಗಿದನು. ಅಂಕಲ್ ಮಾತುಗಳು ಅವನನ್ನು ಸಂಪೂರ್ಣ ಅಲ್ಲದಿದ್ದರೂ ತಂದೆ ಹಾಗೂ ತಾಯಿಯ ಪ್ರೀತಿ, ತನ್ನ ಹುಟ್ಟಿನಿಂದ ತಾಯಿಯ ಸಾವು ಇದೆಲ್ಲದರ ಬಗ್ಗೆ ಮೊದಲ ಬಾರಿ ಅವನಿಗೆ ತಿಳಿದಿದ್ದರಿಂದ ತನ್ನೆಲ್ಲ ಮೋಜಿನ ಜೀವನಕ್ಕೆ ತಾತ್ಕಾಲಿಕ ಪೂರ್ಣ ವಿರಾಮ ಇಟ್ಟಿದ್ದನು. ಒಂದೇ ಸಮನೆ ಬಾಗಿಲು ಬಡಿಯುವ ಶಬ್ದಕ್ಕೆ ಎಚ್ಚರಗೊಂಡ ಸಾಮ್ರಾಟ್ ಎದ್ದು ಬಾಗಿಲು ತೆರೆದಾಗ ಎದುರಲ್ಲಿ ನಿಂತಿರುವ ಗೆಳೆಯರು ಹಾಗೂ ಅವರ ಕೈಯಲ್ಲಿರುವ ಬಿಯರ್ ಬಾಟಲನ್ನು ನೋಡಿ ಲುಕ್ ಗೈಸ್, ಅಂಕಲಿಗೆ ನನ್ನ ಬಗ್ಗೆಯೆಲ್ಲ ತಿಳಿದು ನಿನ್ನೆ ಮನೆಯಲ್ಲಿ ದೊಡ್ಡ ರಂಪಾಟವೇ ಆಗಿದೆ. ನನ್ನ ಮೇಲೆ ನಂಬಿಕೆ ಕಳೆದುಕೊಂಡ ಡ್ಯಾಡ್ ಮಂಗಳೂರಿನ ಪ್ರಾಜೆಕ್ಟ್ ವರ್ಕನ್ನು ಅಂಕಲಿಗೆ ಹ್ಯಾಂಡಲ್ ಮಾಡಲು ಕೊಟ್ಟಿದ್ದಾರೆ. ಹಾಗಾಗಿ ನಾಳೆಯಿಂದ ಅಂಕಲ್ ನನ್ನ ಜೊತೆ ಈ ಮನೆಯಲ್ಲೇ ಇರುತ್ತಾರೆ. ಹಾಗಾಗಿ ಪ್ಲೀಸ್ ಇನ್ನು ಮೇಲೆ ಈ ಕಡೆ ತಲೆ ಹಾಕಬೇಡಿ. ನಾಳೆಯಿಂದ ನಮ್ಮ ಭೇಟಿ ಏನಿದ್ದರೂ ಕಾಲೇಜಿನಲ್ಲಿ. ಹಾಗೆಯೇ ನಿಮ್ಮಿಬ್ಬರ ಮನೆಯವರ ಪೂರ್ತಿ ಡೀಟೇಲ್ಸ್ ಅಂಕಲ್ ಬಳಿ ಇದೆ. ಸೊ ಬಿ ಕೇರ್ಫುಲ್ ಅಂತ ಅವರಿಬ್ಬರ ಮಾತಿಗೂ ಕಾಯದೆ ಬಾಗಿಲು ಹಾಕಿ ಪುನಃ ಮಂಚದ ಮೇಲೆ ಅಡ್ಡಾದನು. ಸಮರ್ಥ್ ಮತ್ತು ಜಯದೇವ್ ಗೆಳೆಯ ಹೇಳಿದ ಮಾತನ್ನು ನಿಜವೆಂದೇ ನಂಬಿ ಅಲ್ಲಿಂದ ಕಾಲ್ಕಿತ್ತಿದ್ದರು. ಸಂಜೆಯ ಹಾಗೆ ಎಚ್ಚರಗೊಂಡ ಸಾಮ್ರಾಟನಿಗೆ ಮನೆಯಲ್ಲಿರಲು ಬೇಸರವಾಗಿ ಮನೆಯಿಂದ ಹೊರಗೆ ನಡೆಯುತ್ತಾ ಎದುರಲ್ಲಿ ಸಿಕ್ಕಿದ ಹೋಟೆಲಲ್ಲಿ ತಿಂದು ಸೀದಾ ಕಡಲಿನ ಹತ್ತಿರ ಹೋದಾಗ ಭಾನುವಾರ ಆದ ಕಾರಣ ಅಲ್ಲಲ್ಲಿ ಜನ ತುಂಬಿದ್ದರು. ಅವರಿಂದ ದೂರ ಸಾಗಿ ಯಾರೂ ಇರದೇ ಇದ್ದ ಕಡೆ ಹೋಗಿ ಮರಳ ಮೇಲೆ ಕುಳಿತು ಸೂರ್ಯಾಸ್ತವನ್ನು ನೋಡುತ್ತಾ ಅಲ್ಲಿನ ಏಕಾಂತ ಹಾಗೂ ಅಲೆಗಳ ಸದ್ದಿಗೆ ಕಿವಿಯಾಗಿ ಅಲ್ಲೇ ಮರಳ ಮೇಲೆ ಅಡ್ಡಾಗಿ ಕಣ್ಮುಚ್ಚಿದನು. ಹಮ್ ತೆರೆ ಬಿನ್ ಅಬ್ ರಹೇ ನಹೀ ಸಕೆ, ತೆರೆ ಬಿನಾ ಕ್ಯಾ ವಜೂದ್, ಮೇರಾ ತುಪ್ಪೆ ಜುದಾ ಅಗರ್ ಹೋ ಜಾಯೇಂಗೆ ತೋ ಖುದ್ ಸೆ ಹಿ ಹೂ ಜಾಯೇಂಗೆ ಜುದಾ ಕ್ಯೂಂಕಿ ತುಮ್ ಹಿ ಹೋ ಅಬ್ ತುಮ್ ಹಿ ಹೋ ಜಿಂದಗಿ ಅಬ್ ತುಮ್ ಹಿ ಹೋ. ಚೈನ್ ಬಿ, ನನ್ನ ತಲೆನೋವು ಕೂಡ ನನ್ನ ಪ್ರೇಮಿ ಅಬ್ ತುಮ್ ಹೇ ಹೋ, ತುಮ್ ಹಿ ಹೋ
ಅಂತ 10 ಬಾರಿ ಇದೇ ಸಾಲನ್ನು ಕೇಳಿದ ಸಾಮ್ರಾಟ್ ಕಣ್ಬಿಟ್ಟು ಮಲಗಿದ್ದಲ್ಲಿಂದ ಎದ್ದು ಸುತ್ತಲೂ ನೋಡಿ ಪಕ್ಕದಲ್ಲೇ ನೀರಲ್ಲಿ ನಿಂತು ಆಡುತ್ತಿರುವ ಹುಡುಗಿಯತ್ತ ನೋಡಿ ಕೋಪದಲ್ಲೇ, ಲೇ ಲೂಸು, ಅಷ್ಟು ಅಂದವಾಗಿರುವ ಹಾಡನ್ನು ಕತ್ತೆ ಕಿರುಚಿದಂತೆ ಕಿರುಚುತ್ತಾ ಹೇಳುತ್ತಿದ್ದೀಯಲ್ಲ, ಆರ್ ಯು ಮ್ಯಾಡ್? ಕಿವಿಯಲ್ಲಿ ರಕ್ತ ಬಂತು. ನಿನ್ನ ಹೊಡೆದ ಸ್ಪೀಕರ್ನಲ್ಲಿನ ಹಾಡು ಕೇಳಿ ಅನ್ನುತ್ತಾ ಅವಳತ್ತ ನಡೆದಾಗ, ಅವನ ಮಾತುಗಳನ್ನು ಕೇಳಿ ಕೋಪದಲ್ಲೇ ಹಿಂದೆ ತಿರುಗಿದ ಹುಡುಗಿಯನ್ನು ನೋಡಿದ ಸಾಮ್ರಾಟ್, ಹೋ ಲೇಡಿ ಜಾಕಿ ಚಾನ್, ನೀನೇನಾ ಕತ್ತೆ ಸ್ವರದಲ್ಲಿ ಹಾಡಿದವಳು? ನಿಮ್ಮಜ್ಜಿ ಇನ್ನೊಮ್ಮೆ ತುಮ್ ಹಿ ಹೋ ಅನ್ನು ಆವತ್ತು ಕಾಲೇಜಲ್ಲಿ ನನಗೆ ಬಾರಿಸಿದ್ದೀಯಲ್ಲ, ಅದರ 10 ಪಟ್ಟು ಜಾಸ್ತಿ ನನ್ನ ಕೈಲೇ ತಿಂತೀಯ ಎಂದವನ ಮಾತಿಗೆ ಹಾರುತ್ತಿರುವ ದುಪ್ಪಟ್ಟವನ್ನು ಒಂದು ಕಡೆ ಸರಿಸಿ ಗಟ್ಟಿಯಾಗಿ ಕಟ್ಟಿ ಕೋಪದಲ್ಲಿ, ಏನೋ ಕಲಿಯುಗದ ದುಶ್ಯಾಸನ, ಇಲ್ಲಿ ಯಾರ ದುಪ್ಪಟ್ಟ ಎಳೆಯಲು ಬಂದಿದ್ದೀಯ ಎಂದು ವ್ಯಂಗ್ಯವಾಗಿ ನಕ್ಕವಳನ್ನು ನೋಡಿದವನ ಕೋಪ ನೆತ್ತಿಗೇರಿತು. ಅವಳ ಹತ್ತಿರ ಹೋಗಿ, ನಿಮ್ಮಪ್ಪ ದುಶ್ಯಾಸನ, ಇಡಿಯಟ್, ಇನ್ನೊಮ್ಮೆ ಬಾಯಿಗೆ ಬಂದ ಹಾಗೆ ಮಾತನಾಡಿದರೆ ಇಲ್ಲೇ ನೀರಲ್ಲಿ ಮುಳುಗಿಸಿ ಸಾಯಿಸುತ್ತೇನೆ ಅಂತ ಕೈ ಬೆರಳು ಸನ್ನೆ ಮಾಡಿ ಹೇಳಿದವನ ಕೈ ಬೆರಳು ಹಿಡಿದು ತಿರುಗಿಸಿ, ಏನೋ ಬಾರಿ ಹಾರಾಡ್ತಾ ಇದ್ದೀಯಾ, ಈ ಬೀಚ್ ಏನು ನಿನ್ನ ಅಪ್ಪಂದ? ನಾನಿಲ್ಲಿ ಹಾಡುತ್ತೇನೆ, ಕುಡಿಯುತ್ತೇನೆ, ಅದನ್ನು ಕಟ್ಕೊಂಡು ನಿನಗೇನಾಗಬೇಕು? ಆ ದಿನ ಕಾಲೇಜಲ್ಲಿ ನನ್ನ ಕೈಯಿಂದ ಒದೆ ತಿಂದ ನೆನಪಿದೆ ತಾನೇ? ಇನ್ನೊಮ್ಮೆ ಹಾರಾಡಿದರೆ ಕೈ ಬೆರಳು ಮುರಿದು ಬಿಡುತ್ತೇನೆ ಅಂತ ಜೋರಾಗಿ ಅವನ ಕೈ ಬೆರಳು ತಿರುವಿದಾಗ ಆದ ನೋವಿಗೆ, ಮಮ್ಮೀ ಎಂದವನ ಕೂಗನ್ನು ಕೇಳಿ ಕೈ ಬೆರಳು ಬಿಟ್ಟು ಕಿವಿಯನ್ನು ಮುಚ್ಚಿಕೊಂಡು, ಅದ್ಯಾಕೆ ಈಗ ನೀನು ಕತ್ತೆಯ ಹಾಗೆ ಕಿರುಚುವುದು? ಕೈ ಬೆರಳು ಬಿಟ್ಟೆ ತಾನೇ, ಮುಚ್ಕೊಂಡಿಲ್ಲಿಂದ ಹೋಗಿಬಿಡು ಎಂದವಳ ಮೇಲಿನ ಕೋಪಕ್ಕೆ ಅವಳನ್ನು ಜೋರಾಗಿ ತಳ್ಳಿದಾಗ ಅವಳು ಮರಳ ಮೇಲೆ ಬಿದ್ದಿದ್ದಳು. ಇನ್ನೇನು ಇಬ್ಬರ ಹೊಡೆದಾಟ ಶುರುವಾಗಬಹುದು ಎನ್ನುವಷ್ಟರಲ್ಲಿ ಓಡಿ ಬಂದ ಪ್ರಗತಿ ಬಿದ್ದಿದ್ದ ಶ್ರೀನಿಧಿಯನ್ನು ಎಬ್ಬಿಸಿ ಕೋಪದಲ್ಲೇ ಅವನತ್ತ ನೋಡಿದವಳಿಗೆ ಕಾಲೇಜಿನ ಘಟನೆ ನೆನಪಾಗಿ ಮೈ ಬೆವರಿತ್ತು. ಗೆಳತಿಯನ್ನು ಒಂದಷ್ಟು ದೂರ ಎಳೆದುಕೊಂಡು ಹೋಗಿ, ನಿಧಿ, ತಲೆ ಕೆಟ್ಟಿದೆಯಾ ನಿನಗೆ? ಹೋಗಿ ಹೋಗಿ ಆ ರೌಡಿ ಜೊತೆ ಜಗಳಕ್ಕೆ ಇಳಿದಿದ್ದೀಯಲ್ಲ, ಮಂಗ, ಕತ್ತೆ, ಲೂಸು ಅಂತ ಬೈಯುತ್ತಲೇ ಇದ್ದರೂ ಕೋಪದಿಂದ ಸಾಮ್ರಾಟ್ನನ್ನು ನೋಡಿ ಗುರಾಯಿಸುತ್ತಿದ್ದ ಶ್ರೀನಿಧಿ, ಬಿಡೆ ನನ್ನ, ಅವನಿಗೆ ಇವತ್ತೊಂದು ಗತಿ ಕಾಣಿಸಲಿಲ್ಲವೆಂದರೆ ನನ್ನ ಹೆಸರು ಶ್ರೀನಿಧಿಯೇ ಅಲ್ಲ, ಒಬ್ಬನೇ ಬೇರೆ ಇದ್ದಾನೆ, ಬಿಡೆ ಅಂತ ತನ್ನಿಂದ ಬಿಡಿಸಿಕೊಳ್ಳಲು ಪ್ರಯತ್ನಿಸುತ್ತಿರುವವಳನ್ನು ಮತ್ತೂ ಗಟ್ಟಿಯಾಗಿ ಹಿಡಿದ ಪ್ರಗತಿ ಅಲ್ಲಿಂದಲೇ ಸಾಮ್ರಾಟಿನತ್ತ ನೋಡಿ, ಇವಳ ಪರವಾಗಿ ನಾನು ಕ್ಷಮೆ ಕೇಳುತ್ತೇನೆ ಅನ್ನುತ್ತಾ ಅಲ್ಲಿ ನಿಲ್ಲದೆ ಶ್ರೀನಿಧಿಯನ್ನು ಎಳೆದುಕೊಂಡೇ ಅಲ್ಲಿಂದ ಓಡಿದಳು. ಹೋಗುವಾಗಲೂ ತಿರುಗಿ ತಿರುಗಿ ಕೈ ಸನ್ನೆ ಮಾಡುತ್ತಲೇ ಆವಾಜ್ ಹಾಕುತ್ತಿದ್ದವಳನ್ನು ನೋಡಿದ ಸಾಮ್ರಾಟ್ಗೆ ಮೊದಮೊದಲು ಕೋಪ ಬಂದರೂ ಇಂತಹ ಬಾಯಿ ಬಡುಕಿ ರೆಬಲ್ ಹುಡುಗಿಯರು ಇರುತ್ತಾರಾ? ಗಾಡ್, ಶಿ ಈಸ್ ಕ್ರೇಜಿ ಎಂದವನ ತುಟಿಹಂಚಲ್ಲಿ ಅಂದವಾದ ನಗು ಹರಳಿತ್ತು. ಕತ್ತಲಾವರಿಸಿದಂತೆ ಮನೆಯತ್ತ ಹೆಜ್ಜೆ ಹಾಕುತ್ತಾ ಜೇಬಿನಲ್ಲಿದ್ದ ಮೊಬೈಲ್ ತೆಗೆಯಲು ಹೋದಾಗ ಬಲಗೈಯ ಬೆರಳು ಜೋರಾಗಿಯೇ ನೋವಾಗಿತ್ತು. ದೊಡ್ಡ ರಕ್ಕಸಿ ಅವಳು, ಮೊನ್ನೆ ಕಾಲು, ಇವತ್ತು ಕೈ ಬೆರಳು ನೋವು ಮಾಡಿದ್ದಾಳೆ ಎನ್ನುತ್ತಾ ಕೋಪದಲ್ಲಿಯೇ ಮನೆ ಸೇರಿದನು. ದಿನ ಕಳೆದಂತೆ ಸಾಮ್ರಾಟ್ ವರ್ತನೆಯಲ್ಲಿ ಬದಲಾವಣೆಯಾಗಿತ್ತು. ಕಾಲೇಜಿಗೆ ಎಲ್ಲ ವಿದ್ಯಾರ್ಥಿಗಳಂತೆ ಬಂದು ಇಷ್ಟವಿದ್ದರೆ ಒಂದೆರಡು ಕ್ಲಾಸಲ್ಲಿ ಕುಳಿತು ಸೀನಿಯರ್ ಹಾಗೂ ಹುಡುಗಿಯರಿಂದ ಒಂದು ಅಂತರವನ್ನು ಕಾಪಾಡಿಕೊಂಡು ಮೌನಿಯಾಗಿದ್ದನು. ಇನ್ನೂ ಅವನ ಗೆಳೆಯರು ಸಮರ್ಥ್ ಮತ್ತು ಜಯದೇವ್ ಎಲ್ಲಿ ಅವನ ಜೊತೆ ಸುತ್ತಿದರೆ ನಮ್ಮ ಮೋಜು ಮಸ್ತಿಗೆ ಅವನ ಅಂಕಲ್ ಕಲ್ಲು ಹಾಕುತ್ತಾರೋ ಎಂದು ಹೆದರಿ ದೂರದಿಂದಲೇ ಅವನಿಗೆ ಹಾಯ್ ಬಾಯ್ ಮಾಡಿ ಹೋಗುತ್ತಿದ್ದರು. ಕ್ರಮೇಣ ಪೂರ್ತಿ ಅಲ್ಲದಿದ್ದರೂ ಸ್ವಲ್ಪ ಬದಲಾಗಿದ್ದ ಸಾಮ್ರಾಟ್ನನ್ನು ತಿಂಗಳಿನಿಂದ ಗಮನಿಸಿದ ಪ್ರಿನ್ಸಿಪಾಲ್ ಅವನ ಪ್ರತಿಯೊಂದು ಮಾಹಿತಿಯನ್ನು ತಿಂಗಳಿಗೊಮ್ಮೆ ಕರೆ ಮಾಡುವ ವಾಸುದೇವ್ ಅವರಿಗೆ ಒಪ್ಪಿಸುತ್ತಿದ್ದರು. ವಾಸುದೇವ್ ವಿನಂತಿಯಂತೆ ಪ್ರಿನ್ಸಿಪಾಲ್ ಸಾಮ್ರಾಟ್ ಬಳಿ ಹಾಸ್ಟೆಲ್ಲಿಗೆ ಶಿಫ್ಟ್ ಆಗಲು ಹೇಳಿದಾಗ ಸರಿಯಾದ ಸಮಯಕ್ಕೆ ಊಟ ತಿಂಡಿ ಸಿಗುತ್ತದೆ ಎನ್ನುವ ಒಂದೇ ಒಂದು ಕಾರಣಕ್ಕೆ ಅವನು ಪುನಃ ಹಾಸ್ಟೆಲ್ ಸೇರಿದ್ದನು. ಆದರೆ ಆಗಾಗ ಎದುರು ಸಿಗುವ ಗೆಳೆಯರನ್ನು ನಂಬಿಸಲು ಹಾಗೂ ತನ್ನ ಮನಃಶಾಂತಿಗಾಗಿ ವಾರದ ಕೊನೆಯಲ್ಲಿ ಕಡಲ ತೀರದ ಮನೆಗೆ ಹೊರಟು ಬಿಡುತ್ತಿದ್ದ. ಅದೊಂದು ದಿನ ಕ್ಲಾಸ್ ಮುಗಿಸಿ ಕ್ಯಾಂಪಸ್ಸಿನಿಂದ ಬೈಕಲ್ಲಿ ಹೊರಗಡೆ ಬಂದ ಸಾಮ್ರಾಟನಿಗೆ ಜೋರಾಗಿ ತಲೆ ನೋಯುತ್ತಿದ್ದರಿಂದ ವಾರಕ್ಕೊಮ್ಮೆಯಾದರೂ ಡ್ರಿಂಕ್ಸ್ ಮಾಡಬೇಕು. ಅಂಕಲ್ ಪೂರ್ತಿ ಮಾತು ಕೇಳಿ ಎಲ್ಲ ಬಿಟ್ಟು ಸನ್ಯಾಸಿ ಆಗುವುದಕ್ಕಿಂತ ಮೊದಲು
ಪೇಷಂಟ್ ಆಗುತ್ತೇನೆ ಅಷ್ಟೆ. ಪಬ್ಬು ಪಾರ್ಟಿ ಕೊನೆಗೆ ಗೆಳೆಯರಿಗೂ ಗುಡ್ ಬೈ ಹೇಳಿದ್ದಾಯಿತು. ಸದ್ಯಕ್ಕೆ ಸಿಡಿಯುವ ತಲೆನೋವಿಗೆ ಡ್ರಿಂಕ್ಸ್ ಬೇಕೇ ಬೇಕು ಅಂತ ಮನಸ್ಸಲ್ಲೇ ಮಾತನಾಡಿಕೊಂಡು ಪರಿಚಯದ ವೈನ್ ಶಾಪ್ ಕಡೆ ಬೈಕ್ ತಿರುಗಿಸಿದ ರಭಸಕ್ಕೆ ಬೈಕ್ ಟೈರ್ ಎದುರು ಹೋಗುತ್ತಿದ್ದ ಹುಡುಗಿಯ ಕಾಲಿಗೆ ಸರಿಯಾಗಿ ಗುದ್ದಿ ಇನ್ನೇನೋ ಬೀಳಲು ಹೊರಟವಳು ಗೆಳತಿಯರ ಕೈ ಹಿಡಿದು ಸಾವರಿಸಿಕೊಂಡು ಹಿಂದೆ ತಿರುಗಿ ಬೈಕಲ್ಲಿದ್ದವನನ್ನು ನೋಡಿ, ಲೋಫರ್, ಕಣ್ಣು ಕಾಣೋಲ್ವಾ? ರಸ್ತೆ ಯಾವುದು, ಫುಟ್ಪಾತ್ ಯಾವುದು ಅಂತ ಕಾಣಿಸದಿದ್ದ ಮೇಲೆ ಬೈಕ್ ಯಾಕೋ ನಿನಗೆ ಅಂತ ಅವಳು ಮುಂದೇನೋ ಹೇಳುವುದರ ಒಳಗಡೆ ಅವಳ ಮುಖ ನೋಡಿ ಕೋಪದಲ್ಲೇ ಬೈಕ್ ನಿಲ್ಲಿಸಿ ಹಾಕಿದ್ದ ಹೆಲ್ಮೆಟ್ ತೆಗೆದ ಸಾಮ್ರಾಟ್ ಬೈಕ್ ಇಳಿದರೆ ಅವನನ್ನು ನೋಡಿದವಳು, ಇವನೊಬ್ಬ ಬೆನ್ನು ಬಿಡದ ಬೇತಾಳದ ಹಾಗೆ ಹೋದಲ್ಲೆಲ್ಲ ಬಂದು ಸಾಯುತ್ತಾನೆ ಎಂದು ಗೊಣಗಿಕೊಂಡಳು. ಈ ಕತೆ ಇನ್ನು ಮುಂದುವರೆಯುವುದು. ದಯವಿಟ್ಟು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರಾ, ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಇದರಿಂದ ನಾವು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೀವು ನೋಡ್ಬೋದು. ಹಾಗೆ ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ಗೊತ್ತಲ್ವಾ, ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬಾರ್ದು. ಹಾಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸ್ಬೇಕು. ನನಗೂ ಗೊತ್ತು ಈಗೊಂದೆರಡು ದಿನದಿಂದ ವಿಡಿಯೋಗಳು ಸರಿಯಾಗಿ ಬರ್ತಾ ಇಲ್ಲ ಅಂತ, ಆದರೆ ನಾಳೆಯಿಂದ ಕಂಟಿನ್ಯೂ ಆಗಿ ವಿಡಿಯೋಗಳು ಬರ್ತಾ ಇರ್ತವೆ. ಥ್ಯಾಂಕ್ ಯು ಸೋ ಮಚ್.